ಒಬ್ಬ ಸಂತನು ತಪಸ್ಸು ಮಾಡ್ತಾ ಇದ್ದ. ಅದೇ ಸಮಯದಲ್ಲಿ ಆ ಗ್ರಾಮದಲ್ಲಿ ಒಂದು ದೊಡ್ಡ ಪ್ರವಾಹ ಬಂತು. ಎಲ್ಲರೂ ಕೂಡ ತಮ್ಮ ಪ್ರಾಣಗಳನ್ನು ರಕ್ಷಿಸಿಕೊಳ್ಳಲು ಪರ್ವತಗಳ ಕಡೆಗೆ ಓಡಿದ್ರು. ಹೀಗಿರುವಾಗ ಒಬ್ಬ ವ್ಯಕ್ತಿ ಸಂತನ ಬಳಿ ಬಂದು ಹೇಳಿದ, ಮಹಾತ್ಮ, ನನ್ನ ಜೊತೆ ತ್ವರಿತವಾಗಿ ಬನ್ನಿ, ಇಲ್ಲದಿದ್ದರೆ ನೀವು ಮುಳುಗಿ ಹೋಗುವಿರಿ ಅಂತ. ಆಗ ಆ ಸಂತನು ಹೇಳಿದ, ನಾನು ಇಷ್ಟು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದೇನೆ, ನನ್ನ ದೇವರು ನನ್ನನ್ನು ಹೇಗಾದರೂ ರಕ್ಷಿಸುವನು, ನೀನು ಹೋಗು ಅಂತ. ಅಂತಿಮವಾಗಿ ಒಂದು ಬೋಟ್ ಹೋಗ್ತಾ ಇತ್ತು. ಆ ಬೋಟ್ನಲ್ಲಿದ್ದಂಥ ಜನರು ಕೂಡ ಹೇಳಿದ್ರು, ಮಹಾತ್ಮ, ನೀವು ಬನ್ನಿ, ಇಲ್ಲದಿದ್ದರೆ ನೀವು ಮುಳುಗಿ ಹೋಗುವಿರಿ ಅಂತ. ಆಗಲೂ ಕೂಡ ಆ ಸಂತ, ನೀವು ಹೋಗಿ, ನನ್ನ ದೇವರು ನನ್ನನ್ನು ರಕ್ಷಿಸುವನು ಅಂತ ಹೇಳ್ತಾನೆ. ಈಗ ನೀರು ಇನ್ನಷ್ಟು ಹೆಚ್ಚಾಯಿತು. ಹಾಗಾಗಿ ಸಂತನು ಒಂದು ಮರವನ್ನು ಏರಬೇಕಾಯಿತು. ನಂತರ ಅಂತಿಮವಾಗಿ ಒಂದು ಹೆಲಿಕಾಪ್ಟರ್ ಹೋಗ್ತಾ ಇತ್ತು. ಅದರ ಚಾಲಕನು ಹಗ್ಗವನ್ನು ಎಸೆದು ಹೇಳಿದನು, ಮಹಾತ್ಮ, ನೀವು ಹಗ್ಗವನ್ನು ಹಿಡಿದುಕೊಳ್ಳಿ ಅಂತ. ಆಗಲೂ ಕೂಡ ಆ ಸಂತನು ಅದೇ ಮಾತನ್ನು ಪುನರಾವರ್ತಿಸಿದ್ರು, ನೀವು ಹೋಗಿ, ನನ್ನ ದೇವರು ನನ್ನನ್ನು ರಕ್ಷಿಸುವನು ಅಂತ. ಕೆಲವು ಕ್ಷಣಗಳ ನಂತರ ಸಂತನು ನೀರಿನಲ್ಲಿ ಮುಳುಗಿ ಮರಣ ಹೊಂದಿದ. ಸಂತನ ಆತ್ಮ ದೇವರಿಗೆ ಕೇಳಿತು, ಹೇ ದೇವರೇ, ನಾನು ಇಷ್ಟು ವರ್ಷಗಳಿಂದ ತಪಸ್ಸು ಮಾಡ್ತಾ ಇದ್ದೇನೆ, ನೀವು ನನ್ನನ್ನು ಏಕೆ ರಕ್ಷಿಸಲಿಲ್ಲ ಅಂತ. ಆಗ ದೇವರು ಹೇಳುತ್ತೆ, ಮಗು, ನಾನು 3 ಬಾರಿ ನಿನ್ನ ಸಹಾಯಕ್ಕಾಗಿ ಬಂದೆನು, ಅದೆಲ್ಲವೂ ಕೂಡ ನಾನೇ ಆಗಿದ್ದೆ. ಒಮ್ಮೆ ಕಾಲ್ನಡಿಗೆಯಲ್ಲಿ ವ್ಯಕ್ತಿಯ ರೂಪದಲ್ಲಿ, ಒಮ್ಮೆ ಬೋಟ್ನಲ್ಲಿ, ಮತ್ತೊಮ್ಮೆ ಹೆಲಿಕಾಪ್ಟರ್ನೊಂದಿಗೆ. ಇಷ್ಟು ಅವಕಾಶ ಇದ್ದಾಗಲೂ ಕೂಡ ನೀನು ಯಾರಿಗಾಗಿ ಕಾಯುತ್ತಿದ್ಯೋ ನನಗೆ ತಿಳಿದಿಲ್ಲ ಎಂದು ಹೇಳಿ ಮರೆಯಾಗುತ್ತೆ. ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ನಿಮಗೆ ಅವಕಾಶ ಸಿಕ್ಕಾಗ ತಕ್ಷಣ ಕ್ರಮ ತೆಗೆದುಕೊಳ್ಳಿ, ಆ್ಯಕ್ಷನ್ ತೆಗೆದುಕೊಳ್ಳಿ, ಆ ಅಪಾರ್ಚುನಿಟಿಯನ್ನು ಯೂಸ್ ಮಾಡಿಕೊಳ್ಳಿ. ಇಲ್ಲದಿದ್ದರೆ ಕೊನೆಯಲ್ಲಿ ನಿಮಗೆ ಪಶ್ಚಾತ್ತಾಪವನ್ನು ಹೊರತುಪಡಿಸಿ ಏನೂ ಉಳಿಯುವುದಿಲ್ಲ.